ನಾವು ಹೇಳುದ ಮಹಾನಟಿ ಶೋ ಬಹಳ ವಿಶಿಷ್ಟವಾದ ಶೋ. ಯಾಕೆಂದರೆ ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಮುಖ್ಯ ಉದ್ದೇಶ ಮನೋರಂಜನೆಯೇ ಆಗಿರುತ್ತೆ. ಆದರೆ ಮಹಾನಟಿ ಶೋನಲ್ಲಿ ಮನೋರಂಜನೆಯ ಜೊತೆಗೆ ಬಹಳ ಒಂದು ಉದಾತ್ತವಾದ ಒಂದು ಉದ್ದೇಶ ಇದೆ. ಏನು ಅಂದರೆ ಎಲ್ಲೋ ಬಹಳ ರಿಮೋಟ್ ಇದರಲ್ಲಿ ಹಳ್ಳಿಯಲ್ಲಿ ಅಥವಾ ಅವಕಾಶ ಸಿಗದೆ ಇರುವಂಥ ಪ್ರತಿಭೆಗಳಿಗೆ ಬಹಳ ಒಂದು ದೊಡ್ಡ ಅವಕಾಶವನ್ನು ಒದಗಿಸಿಕೊಡುವಂಥ ವೇದಿಕೆ ಇದು. ಈಗ ನೋಡಿ, ಯಾವುದೋ ಹಳ್ಳಿಯಲ್ಲಿ ಹುಟ್ಟಿರುವ ಒಂದು ಹುಡುಗಿ ಇಲ್ಲಿ ಬಂದು ರಮೇಶ್ ಸರ್ ಅಂತ, ತರುಣ್ ಸುಧೀರ್ ಅವರಂಥ, ಪ್ರೇಮಾ ಮೇಡಮ್ ಅಂತ, ನಿಶ್ವಿಕಾ ನಾಯ್ಡು ಅಂತ ಮೆಂಟರ್ಗಳ ಜೊತೆ ಕೆಲಸ ಮಾಡ್ಬೋದು. ಅಥವಾ ಸಿನಿಮಾ ರಂಗದ ಈಗಾಗಲೇ ಹಿಟ್ ಸಿನಿಮಾಗಳು ನೀಡುವ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ಬಹುತೇಕ ಯಾರಾದರೂ ಹೊಸಬರು ಬಂದರೆ ಅವರಿಗೆ ಹೊಸಬರಾಗೇ ಇರ್ತಾರೆ, ಅವರು ಅಪರಿಚಿತರಾಗಿ ಸ್ಕ್ರೀನಿಗೆ ಬರ್ತಾರೆ ಮೊದಲ ಸಿನಿಮಾದಲ್ಲಿ. ಆದರೆ ಮೊದಲ ಸಿನಿಮಾ ಬರೋ ಮೊದಲೇ ಇವರನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ ಅವ್ರದ್ದೇ ಆದ ಒಂದು ಅಭಿಮಾನಿ ಬಳಗ ಅಥವಾ ಇಮೇಜನ್ನು ಬೆಳೆಸಿ ಕರ್ನಾಟಕದ ಮುಂದೆ ನಿಲ್ಲಿಸೋದಿದೆಯಲ್ಲ, ಬಹಳ ಇದು ದೊಡ್ಡ ಲಕ್ಕಿಯೆಸ್ಟ್ ಬ್ಲೆಸ್ಡ್ ಅಂತೀನಿ ಅವ್ರಿಗೆ ನಾನು. ಇಂಥ ಅವಕಾಶಗಳು ಕನಸು ಕಂಡ್ರೂ ಕೂಡ ನಮಗೆ ಅದು ಕೂಡ ಚಿಕ್ಕದು ಅನ್ಸುತ್ತೆ. ಆ ಥರದೊಂದು ಅವಕಾಶಗಳನ್ನು ಪ್ರತಿಭೆಗಳಿಗೆ, ಅವಕಾಶ ವಂಚಿತ ಪ್ರತಿಭೆಗಳಿಗೆ ಕೊಡ್ತಾ ಇರೋದು ತುಂಬ ದೊಡ್ಡದು. ಹಾಗಾಗಿ ಅಂಥ ಶೋನಲ್ಲಿ, ಅಂಥ ಉದಾತ್ತ ಉದ್ದೇಶ ಇರೋ ಶೋನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಒಂದು ಡೈರೆಕ್ಷನ್ ಮಾಡೋ ಅವಕಾಶ ಕೊಟ್ಟು ಯಾರೋ ಒಂದು ಪ್ರತಿಭೆಯ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮದೊಂದು ಚಿಕ್ಕ ಅಳಿದ ಸೇವೆ ಮಾಡೋಕ್ಕೆ ಒಂದು ಅವಕಾಶವನ್ನು ಜಿ ಟಿ ವಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಡಿಕೇಶನ್ ಅಂದರೆ ನಂಗೆ ಖುಷಿ ಆಗೋದು ಅದೇ. ಭೂಮಿಕಾ ಒಬ್ಬರೇ ಅಂತಲ್ಲ, ಎಲ್ಲರೂ ನಾನು ನೋಡ್ದಂಗೆ ಆಲ್ರೆಡಿ ಭಾಳ ಒಂದು ದೊಡ್ಡ ಲೆವೆಲಿಗೆ ತಯಾರಾಗಿದ್ದಾರೆ ಅವರು. ನಾವೇನು ತುಂಬ ABCD ಹೇಳ್ಕೊಡುವ ಮಟ್ಟಕ್ಕಂತೂ ಇಲ್ಲ ಅವರು. ಆ್ಯಕ್ಚುಲಿ ಯಾವುದೇ ವಿಷಯವನ್ನು ಹೇಳಿದ್ರು ಬೇಗ ಗ್ರಹಿಸ್ತಾರೆ. ನಾವೇನಂದರೆ ಸ್ವಲ್ಪ ಇಷ್ಟು ಚೂರು ಕಡಿಮೆ ಮಾಡಿ ಚೂರು ಜಾಸ್ತಿ ಮಾಡಿ ಹೇಳುವಂಥ ಹಂತದಲ್ಲಿದ್ದಾರೆ. ಅದೇ ನಾನು ಹೇಳಿದ್ದು, ಏನಂದರೆ ಅವರಿಗೆ ಆ ಮಟ್ಟದ ಗ್ರೂಮಿಂಗ್ ಈಗಾಗಲೇ ಆಗೋಗಿದೆ. ಅಲ್ಲಿ ಜಡ್ಜಸ್ ಅವರ ಕಮೆಂಟ್ಗಳಿರ್ಬೋದು, ಇಷ್ಟು ದಿನದ ಅವರ ಪರ್ಫಾರ್ಮೆನ್ಸ್ ನೋಡಿ ರಮೇಶ್ ಸಾರೇ ಹೇಳಿದ ಮೇಲೆ ಇನ್ಯಾರು ಹೇಳಬೇಕು. ತರುಣ್ ಅಂತ ಡೈರೆಕ್ಟ್ರು, ಪ್ರೇಮಾ ಮೇಡಮ್ ಅಂತ ಅನುಭವಿ ನಟಿ, ನಿಶ್ವಿಕಾ ನಾಯ್ಡು ಅಂತ ಈಗಿನ ಸೆನ್ಸೇಷನ್ ನಟಿ, ಬಹಳ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಅವರು ಆಲ್ರೆಡಿ ತಯಾರಾಗಿದ್ದಾರೆ. ನಾವು ಒಂಚೂರು ನಮ್ಮ ಸಣ್ಣ ಇನ್ಪುಟ್ಗಳಷ್ಟೇ, ಹಿಂಗೆ ಮಾಡಿ ಇಷ್ಟು ಬೇಡ ಕಮ್ಮಿ ಮಾಡಿ ಅಥವಾ ಇನ್ನೊಂಚೂರು ಜಾಸ್ತಿ ಮಾಡಿ ಥರದ ವೇದಿಕೆ ಇದು. ಅದಕ್ಕೆ ಹೇಳಿದ್ದು ಬ್ಲೆಸ್ಡ್ ಅವರು ಅಂತ. ಥ್ಯಾಂಕ್ ಯು ಸೊ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.